ಟೈಮಲ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿಸಿದ್ದು ಲೆಜೆಂಡರಿ ಆಟಗಾರರಿಬ್ಬರ ನಡುವಿನ ಸಂಬಂಧ. ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ತಮ್ಮ ಸಿಟ್ಟನ್ನು ಕೇವಲ ಗ್ರೌಂಡ್ಗಷ್ಟೇ ಸೀಮಿತಗೊಳಿಸಿಲ್ಲ, ಮ್ಯಾಚ್ ಮುಗಿದ ಬಳಿಕವೂ ಕೂಡ ಮುಂದುವರಿಸಿಕೊಂಡು ಬಂದಿದ್ರು. ಕೊಹ್ಲಿ ಮತ್ತು ಗಂಭೀರ್ ನಡುವಿನ ಕಲಹ ಅದೆಷ್ಟರ ಮಟ್ಟಿಗಿತ್ತು ಅಂದರೆ ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳೋ ತನಕ ಕೂಡ ಹೋಗಿತ್ತು. ಕಾಲ ನೋಡಿ ಹೇಗೆ ಬಂದಿದೆ ಅಂತ. ಈಗ ಟೀಮ್ ಇಂಡಿಯಾಕ್ಕೆ ಗೌತಮ್ ಗಂಭೀರ್ ಕೋಚ್, ಅದೇ ಟೀಮ್ ಇಂಡಿಯಾಕ್ಕೆ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ. ಇನ್ನು ಮುಂದಕ್ಕೆ ಇವರಿಬ್ಬರು ಟೀಮ್ ಇಂಡಿಯಾದ ಆಸ್ತಿಗಳು. ಇವರಿಬ್ಬರ ಸಂಬಂಧ ಮುಂದೆ ಹೇಗಿರಲಿದೆ? ಟೀಮ್ ಇಂಡಿಯಾ ಕೋಚ್ ಆಗುವ ಉದ್ದೇಶಕ್ಕಾಗಿಯೇ ಗೌತಮ್ ಗಂಭೀರ್ ತಮ್ಮೆಲ್ಲ ಸೇಡನ್ನ ಮರೆತು ಕೊಹ್ಲಿ ಜೊತೆ ಕೈಜೋಡಿಸಿದ್ರ? ಗೌತಮ್ಗಾಗಿ ಕೊಹ್ಲಿಯನ್ನ BCCI ಕಡೆಗಣಿಸಿತ್ತ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಕಿಂಗ್ ಕೊಹ್ಲಿ ಹೇಳಿ ಕೇಳಿ ಅಗ್ರೆಸಿವ್ ಆಟಗಾರ. ಇದಕ್ಕೆ ಅಲ್ವಾ ವಿರಾಟ್ ಕೊಹ್ಲಿ ಅಂದರೆ ಫ್ಯಾನ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್. ಇನ್ನು ಗೌತಮ್ ಗಂಭೀರ್ ಹೆಸರಿಗೆ ತಕ್ಕಂತೆ ಯಾವಾಗಲೂ ಕೂಡ ಗಂಭೀರ ವದನದಿಂದಲೇ ಇರೋ ಕ್ರಿಕೆಟ್ ದಿಗ್ಗಜ. ಮುಖದಲ್ಲಿ ಮಂದಹಾಸ ಬೀರೋದು ತುಂಬ ಅಪರೂಪ. ಸೋಲು ಮತ್ತು ಸೇಡು ಎರಡನ್ನೂ ಕೂಡ ಸುಲಭದಲ್ಲಿ ಮರೆಯೋ ವ್ಯಕ್ತಿ ಅಲ್ಲ. ಆತ್ಮಾಭಿಮಾನಕ್ಕೆ ಭಂಗವಾದರೆ ಹಿಂದೆ ಮುಂದೆ ನೋಡದೆ ನಿಂತ ಜಾಗದಲ್ಲೇ ಕಿರಿಕ್ ಮಾಡೋ ಗಂಭೀರ್ ಕೂಡ ಅಗ್ರೆಸಿವ್ ಮ್ಯಾನ್. ಇನ್ನು ಕೊಹ್ಲಿ ಈ ಜಮಾನದ ಕ್ರಿಕೆಟರ್. ಗಂಭೀರ್ಗಿಂತ ಸ್ವಲ್ಪ ಜಾಸ್ತಿಯೇ ಆಕ್ರಮಣಕಾರಿ. ಇವರಿಬ್ಬರ ಮಧ್ಯೆ ಪ್ಯಾಚಪ್ ಆಗಿದೆ ಅನ್ನೋದು ಸದ್ಯದ ಸಮಾಧಾನಕರ ವಿಚಾರ. ಆದರೆ ಇದು ಎಷ್ಟು ಸತ್ಯ? ಗಂಭೀರ್ ಮತ್ತು ಕೊಹ್ಲಿ ನಡುವೆ ಬಾಂಧವ್ಯ ಹೇಗಿದೆ ಎಂಬ ಕುತೂಹಲದ ಜೊತೆಗೆ ಆತಂಕವಂತೂ ಇದ್ದೇ ಇದೆ. ಯಾಕೆ ಅನ್ನೋದನ್ನು ಹೇಳ್ತೇನೆ ನೋಡಿ. ಕೊಹ್ಲಿ ವರ್ಸಸ್ ಗಂಭೀರ್, ಅಸಲಿಗೆ ಅಲ್ಲಿ ನಡೆದಿದ್ದೇನು? IPL ಪಂದ್ಯದ ಟೈಮ್ನಲ್ಲಿ ನವೀನ್ ಉಲ್ ಹಕ್ ಜೊತೆಗೆ ಶುರುವಾದ ಕೊಹ್ಲಿ ಜಗಳ ನಂತರ ಬಂದು ನಿಂತಿದ್ದು ಗೌತಮ್ ಗಂಭೀರ್ ವರೆಗೆ. ಅವತ್ತು ಜಗಳ ಬಿಡಿಸಲು ಬಂದ ಗಂಭೀರ್ಗೆ ಎದೆಯುಬ್ಬಿಸಿ ನಿಂತಿದ್ದು ವಿರಾಟ್ ಕೊಹ್ಲಿ. ಈ ವೇಳೆ ವಿರಾಟ್ ಕೂಗಾಡಿದ್ದು ಗಂಭೀರನ್ನ ಕೆರಳಿಸಿತ್ತು. ನೇರವಾಗಿ ವಿರಾಟ್ ಕೊಹ್ಲಿ ಬಳಿಗೆ ಬಂದ ಗಂಭೀರ್ ಅದೇನು ಹೇಳಬೇಕೋ ಹೇಳು ಅಂತ ಗದರಿದ್ರು. ಅದಕ್ಕೆ ಕೊಹ್ಲಿ, ನಾನು ನಿಮಗೆ ಏನನ್ನೂ ಹೇಳಿಲ್ಲ, ಮತ್ತೆ ಯಾಕೆ ನೀವು ಮಧ್ಯಪ್ರವೇಶ ಮಾಡ್ತೀರಾ ಅಂತ ಅಗ್ರೆಸಿವ್ ಆಗಿ ಮಾತನಾಡಿದ್ರು. ಕೊಹ್ಲಿ ಮಾತು ಗಂಭೀರನ್ನ ಮತ್ತಷ್ಟು ಕೆರಳಿಸಿತ್ತು. ನನ್ನ ತಂಡದ ಆಟಗಾರರನ್ನ ನೀನು ಹೀಯಾಳಿಸಿದ್ರೆ ಅದು ನನ್ನ ಕುಟುಂಬವನ್ನೇ ಹೀಯಾಳಿಸಿದಂತೆ ಅಂತ ಬೈದಿದ್ರು. ಅದಕ್ಕೆ ಕೊಹ್ಲಿ, ಹಾಗಾದ್ರೆ ನೀವು ನಿಮ್ಮ ಫ್ಯಾಮಿಲಿಯನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ಗಂಭೀರ್, ಹಾಗಾದ್ರೆ ನಾನೀಗ ನಿನ್ನಿಂದ ಕಲಿಯಬೇಕಾಗಿದ್ಯಾ ಅಂತ ಪ್ರಶ್ನಿಸಿದ್ರು. ಇಷ್ಟಾಗ್ತಾ ಇದ್ದಂತೆ ಲಕ್ನೋ ತಂಡದ ನಾಯಕ ಸೇರಿದಂತೆ ಸಹ ಆಟಗಾರರು ಕೊಹ್ಲಿ ಮತ್ತು ಗಂಭೀರನ್ನ ಆಚೆಗೆ ಕರ್ಕೊಂಡು ಹೋಗಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ರು. ಈ ಜಗಳ ನಡೆಯೋ ಸಂದರ್ಭದಲ್ಲಿ ಗಂಭೀರ್ ಲಕ್ನೋ ಟೀಮ್ನ ಕೋಚ್ ಆಗಿದ್ರು. ನಂತರ ಇಬ್ಬರ ಮಧ್ಯೆ ಸಂಧಾನಗಳು ನಡೆಯೋಕೆ ಶುರುವಾದವು. ಟೀಮ್ ಇಂಡಿಯಾ ಮಾಜಿ ಕೋಚ್ ರವಿಶಾಸ್ತ್ರಿ ಆ ಸಮಯದಲ್ಲಿ ಇಬ್ಬರ ನಡುವೆ ಸಂಧಾನಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿದರು. ಇಬ್ಬರೂ ಚಾಂಪಿಯನ್ ಆಟಗಾರರು. ಗಂಭೀರ್ 2 ವಿಶ್ವಕಪ್ಗಳನ್ನು ಗೆದ್ದಿದ್ದಾರೆ. ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಐಕಾನ್. ಇಬ್ಬರು ದೆಹಲಿಯವರೇ ಆಗಿದ್ದು ಜೊತೆಗೆ ಕುಳಿತು ಮಾತುಕತೆ ನಡೆಸಿ ಎಲ್ಲದಕ್ಕೂ ಅಂತ್ಯ ಹಾಡಬೇಕು ಅಂದಿದ್ರು ರವಿಶಾಸ್ತ್ರಿ. ಜೊತೆಗೆ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಕೂಡ ಇಬ್ಬರಿಗೂ ಕೂಡ ಕಿವಿ ಮಾತನ್ನ ಹೇಳಿದ್ರು. ನಮ್ಮ ಟೈಮ್ನಲ್ಲಿ ಒಂದಷ್ಟು ಸ್ಲೆಡ್ಜಿಂಗ್ ಮಾತಿಗೆ ಮಾತು ನಡೀತಾ ಇತ್ತು. ಆದರೆ ಈಗಿನ ಪ್ಲೇಯರ್ಸ್ಗಳಂತೆ ಅತಿಯಾಗಿ ಯಾರೂ ಕೂಡ ವರ್ತನೆ ಮಾಡ್ತಾ ಇರಲಿಲ್ಲ. ಎಲ್ಲರೂ ಟಿವಿಯಲ್ಲಿ ನೋಡ್ತಾರೆ, ಕ್ಯಾಮ್ರಾ ನನ್ನ ಕಡೆಗೆ ಇರುತ್ತೆ ಅನ್ನೋ ಕಾರಣಕ್ಕೆ ಕೆಲ ಆಟಗಾರರು ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಮಾತಲ್ಲೇ ತಿವಿದಿದ್ರು ಗವಾಸ್ಕರ್. ಸದ್ಯ ಸಮಯ ಸರಿದಂತೆ ಈ ಇಬ್ಬರು ಆಟಗಾರರು ಪರಸ್ಪರ ಕಚ್ಚಾಡೋದನ್ನ ಕಡಿಮೆ ಮಾಡ್ತಾ ಬಂದರು. ಅದರಲ್ಲೂ ಈ ಬಾರಿ IPL ಸೀಸನ್ನಲ್ಲಂತೂ ಕೊಹ್ಲಿ ಮತ್ತು ಗಂಭೀರ್ ರಿಲೇಶನ್ಶಿಪ್ ತುಂಬ ಚೆನ್ನಾಗಿತ್ತು. ಇಬ್ಬರು ಕೂಡ ಮೈದಾನದಲ್ಲಿ ಕುಳಿತು ಮಾತುಕತೆ ನಡೆಸ್ತಾ ಇದ್ರು. ಪರಸ್ಪರ ಹಗ್ ಮಾಡಿಕೊಳ್ತಿದ್ರು. ನಗುಮೊಗದಲ್ಲೇ ಒಬ್ಬರಿಗೊಬ್ಬರು ಸ್ವಾಗತವನ್ನು ಕೋರಿಕೊಳ್ತಿದ್ರು. ಇದನ್ನು ನೋಡಿ ಫ್ಯಾನ್ಸ್ ಕೂಡ ಸಿಟ್ಟು ಸೇಡು ಶಾಶ್ವತವಲ್ಲ ಅನ್ನೋದಕ್ಕೆ ಈ ಕ್ರಿಕೆಟ್ ದಿಗ್ಗಜರೇ ಸಾಕ್ಷಿ ಅಂದಿದ್ರು. ಗಂಭೀರ್ ಮತ್ತು ಕೊಹ್ಲಿ ಜಗಳಕ್ಕೂ ಮೊದಲು ಹೇಗಿತ್ತು ಸಂಬಂಧ? ವಿರಾಟ್ ಕೊಹ್ಲಿ ಅವರ ಆರಂಭಿಕ ಕ್ರಿಕೆಟ್ ಜರ್ನಿಯಲ್ಲಿ ಗಂಭೀರ್ ಅವರು ತಮಗೆ ಸಿಕ್ಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಕೊಹ್ಲಿಗೆ ನೀಡಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಿದ್ರು. ಅಲ್ಲದೆ ಯುವ ಕ್ರಿಕೆಟಿಗರಿಗೆ ಈ ರೀತಿಯ ಗೌರವ ನೀಡಿದರೆ ಅವರು ಮುಂದೆ ಶ್ರೇಷ್ಠ ಕ್ರಿಕೆಟ್ ಆಟಗಾರರಾಗಿ ಬೆಳೀತಾರೆ. ಹೌದು, ಈ ಇಬ್ಬರೂ ಕೂಡ ದೆಹಲಿಯವರೇ. ಇಬ್ಬರ ಮಧ್ಯೆ ಆರಂಭಿಕ ದಿನಗಳಲ್ಲಿ ರಿಲೇಶನ್ಶಿಪ್ ಚೆನ್ನಾಗೇ ಇತ್ತು. ಗಂಭೀರ್ಗಾಗಿ ಕೊಹ್ಲಿಯನ್ನೇ ಮರೆಯುತ್ತಾ BCCI. ಇದೀಗ ಕೋಚ್ ಹುದ್ದೆಗೆ ಗಂಭೀರ್ ಅವರನ್ನು ಆಯ್ಕೆ ಮಾಡುವ ಮುನ್ನ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಜೊತೆ BCCI ಅಭಿಪ್ರಾಯವನ್ನು ಕೇಳಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಕಳೆದ ವರ್ಷದ IPL ವೇಳೆ ಕೊಹ್ಲಿ ಮತ್ತು ಗಂಭೀರ್ ನಡುವೆ ವೈಮನಸ್ಸಿತ್ತು. ಹೀಗಿರುವಾಗ BCCI ಗಂಭೀರ್ ಅವರನ್ನ ಕೋಚ್ ಆಗಿ ನೇಮಕ ಮಾಡುವಾಗ ಕೊಹ್ಲಿಯನ್ನ ಒಂದು ಮಾತು ಕೂಡ ಕೇಳದೆ ಇರೋದು ಕೊಹ್ಲಿ ಮತ್ತು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಅಸಮಾಧಾನ ಉಂಟು ಮಾಡಿದೆ. ಇವರಿಬ್ಬರ ಜಗಳ ಮತ್ತೆ ಮುಂದುವರೆದರೆ ತಂಡದ ಒಗ್ಗಟ್ಟು ಇಲ್ಲದಂತಾಗಬಹುದೆಂದು ಅನೇಕರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಕೋಚ್ ಆಗುವ ಉದ್ದೇಶಕ್ಕಾಗಿಯೇ ಕೊಹ್ಲಿ ಜೊತೆ ಗಂಭೀರ್ ಸಂಧಾನ. ಇನ್ನು ಗೌತಮ್ ಗಂಭೀರ್ ಈ ಬಾರಿ ವಿರಾಟ್ ಕೊಹ್ಲಿ ಜೊತೆ ಉತ್ತಮ ಬಾಂಧವ್ಯ ಇರುವಂತೆ ನಡೆದುಕೊಂಡ ರೀತಿ ಆ ಸಮಯದಲ್ಲಿ ಯಾರಿಗೇನೂ ಅನಿಸಿರಲಿಲ್ಲ. ಇಬ್ಬರು ಮೊದಲಿನಂತೆ ಒಂದಾಗಿದ್ದಾರೆ ಎಂಬ ಸಮಾಧಾನ ಇತ್ತಷ್ಟೇ. ಆದ್ರೀಗ ಗಂಭೀರ್ ಕೋಚ್ ಆಗುವ ಉದ್ದೇಶದಿಂದಲೇ ಕೊಹ್ಲಿ ಜೊತೆ ಚೆನ್ನಾಗಿ ಇದ್ದಿರಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಕ್ರಿಕೆಟ್ ಅನ್ನೋದು ಬರೀ ಆಟ ಅಷ್ಟೇ. ಅಲ್ಲಿ ಸಿಟ್ಟು, ಸೇಡು, ಮುಯ್ಯಿ ಎಲ್ಲವೂ ಇರುತ್ತೆ. ಆದರೆ ಅದನ್ನ ಮೈದಾನದಲ್ಲೇ ಬಿಟ್ಟು ಬರುವವನೇ ನಿಜವಾದ ಕ್ರಿಕೆಟಿಗ. ಈಗ ಕೋಚ್ ಮತ್ತು ಸ್ಟಾರ್ ಬ್ಯಾಟರ್ ಕೂಡ ತಮ್ಮ ಮುನಿಸನ್ನ ಮರೆತು ಒಂದಾಗಿದ್ದಾರೆ. ಮುಂದೆಯೂ ಹೀಗೆ ಇರಲಿ ಅಂತಿದ್ದಾರೆ ಫ್ಯಾನ್ಸ್. ಗೌತಮ್ ಗಂಭೀರ್ ಈಗ ಟೀಮ್ ಇಂಡಿಯಾದ ಮಹಾಗುರು. ತಮ್ಮ ಸಿಟ್ಟನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿಟ್ಟುಕೊಂಡೇ ಟೀಮ್ ಇಂಡಿಯಾದಲ್ಲಿ ಹೊಸ ಇನ್ನಿಂಗ್ಸ್ ಅನ್ನು ಶುರು ಮಾಡಬೇಕಾದ ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ಕೊಹ್ಲಿಯೂ ಅಷ್ಟೇ. ತಾವೊಬ್ಬ ಹಿರಿಯ ಆಟಗಾರ ಅನ್ನೋದನ್ನ ಮರಿಬಾರದು. ಅದೆಷ್ಟೋ ಯುವಕರಿಗೆ ಕೊಹ್ಲಿಯೇ ರೋಲ್ ಮಾಡೆಲ್. ಹೀಗಾಗಿ ಕೊಹ್ಲಿ ಕೂಡ ಕೋಚ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರಲೇಬೇಕು.
ಸೊ ಈ ಇಬ್ಬರು ಆಟಗಾರರು ತಮ್ಮ ತಮ್ಮ ಸಿಟ್ಟನ್ನ ಪಕ್ಕಕ್ಕಿಟ್ಟು ದೇಶಕ್ಕಾಗಿ ಒಟ್ಟಾಗಿ ಆಡಬೇಕಿದೆ. ಟೀಮ್ ಇಂಡಿಯಾ ಫ್ಯಾನ್ಸ್ ಆಸೆ ಕೂಡ ಇದೇ ಆಗಿದೆ. ನಮಸ್ಕಾರ.